ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮಂಜು ಭಾರ್ಗವಿ ಸಿನ್ಫೋಗೆ ಸ್ವಾಗತ. ಈ ದಿನದ ವಿಷಯ ರಿಪಬ್ಲಿಕ್ ಡೇ ಅಥವಾ ಗಣರಾಜ್ಯೋತ್ಸವ. ಭಾರತವು 1947ರ ಆಗಸ್ಟ್ 15ರಂದು ಬ್ರಿಟಿಷರ ಆಡಳಿತದಿಂದ ಮುಕ್ತಗೊಂಡು ಸ್ವತಂತ್ರ ರಾಷ್ಟ್ರವಾಯಿತು. ಆದರೆ ಆ ಸಮಯದಲ್ಲಿ ದೇಶವನ್ನು ಆಳಲು ಶಾಶ್ವತವಾದ ಸ್ವಂತ ಸಂವಿಧಾನ ಇರಲಿಲ್ಲ. ಸ್ವಾತಂತ್ರ್ಯ ಪಡೆದ ನಂತರ ಭಾರತವು ಇಂಗ್ಲೆಂಡ್ನ 1935ರ ಭಾರತ ಸರ್ಕಾರ ಕಾಯ್ದೆಯ ಆಧಾರದ ಮೇಲೆ ತಾತ್ಕಾಲಿಕವಾಗಿ ನಡೆಯುತ್ತಿತ್ತು. ದೇಶವನ್ನು ತನ್ನದೇ ಆದ ನಿಯಮ, ಕಾನೂನು, ಹಕ್ಕು ಮತ್ತು ಕರ್ತವ್ಯಗಳ ಮೂಲಕ ನಡೆಸಲು ಶಾಶ್ವತ ಸಂವಿಧಾನ ಅಗತ್ಯವಿತ್ತು. ಈ ಉದ್ದೇಶಕ್ಕಾಗಿ 1946ರ ಡಿಸೆಂಬರ್ 9ರಂದು ಸಂವಿಧಾನ ಸಭೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮೊದಲನೆಯ ಬಾರಿಗೆ ಸೇರಿತು. ಸಂವಿಧಾನ ರಚನೆಗೆ ಅಗ್ರಕಾಲದ ಹೋರಾಟಗಾರರು, ಕಾನೂನು ತಜ್ಞರು ಮತ್ತು ಸಮಾಜ ಸೇವಕರು ಸೇರಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ಸುಮಾರು 3 ವರ್ಷಗಳ ಕಾಲ ಸಂವಿಧಾನ ಸಭೆಯು ಸೂಕ್ಷ್ಮ ಚರ್ಚೆ, ವಾದ ಪ್ರತಿವಾದ ಮತ್ತು ಪರಿಷ್ಕರಣೆಗಳ ಮೂಲಕ ಸಂವಿಧಾನದ ಕರಡನ್ನು ಸಿದ್ಧಪಡಿಸಿತು. 1949ರ ನವೆಂಬರ್ 26ರಂದು ಭಾರತ ಸಂವಿಧಾನವನ್ನು ಅಂಗೀಕರಿಸಲಾಯಿತು. ಆದಾಗ್ಯೂ ಸಂವಿಧಾನವನ್ನು ಜಾರಿಗೆ ತರಲು 1950ರ ಜನವರಿ 26ರಂದು ವಿಶೇಷ ದಿನವನ್ನು ಆಯ್ಕೆ ಮಾಡಲಾಯಿತು. ಈ ದಿನವನ್ನು ಆಯ್ಕೆ ಮಾಡಿದ ಕಾರಣವೆಂದರೆ 1930ರ ಜನವರಿ 26ರಂದು ಲಾಹೋರ್ನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯ ಘೋಷಣೆ ಮಾಡಲಾಗಿತ್ತು. ಆ ದಿನವನ್ನು ಗೌರವಿಸಲು ಹಾಗೂ ಅದರ ಐತಿಹಾಸಿಕ ಮಹತ್ವವನ್ನು ಉಳಿಸಿಕೊಳ್ಳಲು ಸಂವಿಧಾನ ಜಾರಿಗೆ ತಂದ ದಿನವನ್ನು ಜನವರಿ 26 ಎಂದೇ ನಿಗದಿಪಡಿಸಲಾಯಿತು. 1950ರ ಜನವರಿ 26ರಂದು ಸಂವಿಧಾನ ಜಾರಿಗೆ ಬಂದು ಭಾರತವು ಸಂಪೂರ್ಣ ಪ್ರಭುತ್ವ ಹೊಂದಿದ ಪ್ರಜಾಪ್ರಭುತ್ವದಾಧಾರಿತ ಗಣರಾಜ್ಯವಾಯಿತು. ದೇಶದ ಆಡಳಿತಕ್ಕೆ ರಾಷ್ಟ್ರಪತಿಯನ್ನು ರಾಜ್ಯದ ಮುಖ್ಯಸ್ಥರನ್ನಾಗಿ ನೇಮಿಸುವ ವ್ಯವಸ್ಥೆ ಜಾರಿಯಾಯಿತು. ಇದರಿಂದ ಗವರ್ನರ್ ಜನರಲ್ನ ಸ್ಥಾನವನ್ನು ರದ್ದುಪಡಿಸಲು ಭಾರತದ ಮೊದಲ ರಾಷ್ಟ್ರಪತಿಯಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಧಿಕಾರ ಸ್ವೀಕರಿಸಿದರು. ಈ ದಿನದಿಂದ ಪ್ರತಿ ವರ್ಷ ಜನವರಿ 26ರಂದು ದೇಶದಾದ್ಯಂತ ಗಣರಾಜ್ಯ ದಿನವನ್ನು ಭವ್ಯವಾಗಿ ಆಚರಿಸಲಾಗುತ್ತಿದೆ. ದೆಹಲಿಯ ರಾಜಪಥದಲ್ಲಿ ನಡೆಯುವ ಗಣರಾಜ್ಯೋತ್ಸವ ಮೆರವಣಿಗೆಯ ದೇಶದ ಪ್ರಮುಖ ಆಕರ್ಷಣೆಯಾಗಿರುತ್ತದೆ. ಈ ಮೆರವಣಿಗೆಯಲ್ಲಿ ಭಾರತೀಯ ಸೇನೆ, ನೌಕಾಪಡೆ, ವಾಯುಪಡೆ, ವಿವಿಧ ರಾಜ್ಯಗಳ ಸಾಂಸ್ಕೃತಿಕ ತಾಳ್ಮಟ್ಟಗಳು, ಶಾಲಾ ಕಾಲೇಜುಗಳ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ತಂತ್ರಜ್ಞಾನ ಸಾಧನೆಗಳ ಪ್ರದರ್ಶನಗಳು ನಡೆಯುತ್ತವೆ. ರಾಷ್ಟ್ರಪತಿ ರಾಷ್ಟ್ರಧ್ವಜವನ್ನು ಹಾರಿಸಿ ರಾಷ್ಟ್ರಗೀತೆಯನ್ನ ನುಡಿಸುತ್ತಾರೆ. ನಂತರ 21 ತೋಪಿನ ಸ್ಮರಣ ವಂದನೆ ನಡೆಯುತ್ತದೆ. ಗಣರಾಜ್ಯ ದಿನದಂದು ರಾಷ್ಟ್ರದ ಅತ್ಯುನ್ನತ ಪೌರ ಪ್ರಶಸ್ತಿಗಳಾದ ಭಾರತ ರತ್ನ, ಪದ್ಮವಿಭೂಷಣ, ಪದ್ಮಭೂಷಣ ಹಾಗೂ ಪದ್ಮಶ್ರೀ ಪ್ರಶಸ್ತಿಗಳು ಘೋಷಿಸಲಾಗುತ್ತದೆ. ಇದೇ ದಿನ ದೇಶದ ಸೇವೆಗೆ ಅತ್ಯುನ್ನತ ಧೈರ್ಯ ಪ್ರಶಸ್ತಿನ ಸೈನಿಕರಿಗೆ ಅಶೋಕ ಚಕ್ರ, ಕೀರ್ತಿ ಚಕ್ರ ಹಾಗೂ ಶೌರ್ಯ ಚಕ್ರ ಮುಂತಾದ ಧೈರ್ಯ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಗಣರಾಜ್ಯ ದಿನವು ಕೇವಲ ಆಚರಣೆ ಮಾತ್ರವಲ್ಲ, ಅದು ನಮ್ಮ ಸಂವಿಧಾನದ ಮಹತ್ವ, ಜನಸಾಮಾನ್ಯರಿಗೆ ದೊರೆತಿರುವ ಹಕ್ಕು, ಕರ್ತವ್ಯಗಳು ಹಾಗೂ ಪ್ರಜಾಪ್ರಭುತ್ವದ ಆದರ್ಶಗಳನ್ನು ನೆನಪಿಸುವ ದಿನವಾಗಿದೆ. ನಮ್ಮ ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನ ಹಕ್ಕನ್ನು ನೀಡುತ್ತದೆ. ಧರ್ಮ ನಿರಪೇಕ್ಷತೆಗೆ, ಸ್ವಾತಂತ್ರ್ಯ, ಸಮಾನತೆ ಹಾಗೂ ಬಾಂಧವ್ಯವನ್ನು ಉತ್ತೇಜಿಸುತ್ತದೆ. ಇದರೊಂದಿಗೆ ನಮ್ಮ ಮೇಲೆ ಇರುವ ಕರ್ತವ್ಯವನ್ನು ಪೂರೈಸುವ ಹೊಣೆಗಾರಿಕೆಯನ್ನು ತೋರಿಸುತ್ತದೆ. ಈ ದಿನದ ಆಚರಣೆ ದೇಶದ ಎಲ್ಲೆಡೆ ನಡೆಯುತ್ತದೆ. ಶಾಲೆಗಳು, ಕಾಲೇಜುಗಳು, ಸರ್ಕಾರಿ ಕಚೇರಿಗಳು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಧ್ವಜಾರೋಹಣ, ರಾಷ್ಟ್ರಗಾಯನ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭಾಷಣಗಳು ನಡೆಯುತ್ತವೆ. ಮಕ್ಕಳು ದೇಶಭಕ್ತಿ ಗೀತೆಗಳನ್ನು ಹಾಡುತ್ತಾರೆ. ನಾಟಕ, ಕರ್ತವ್ಯ, ಕವನ ಪಠಣಗಳ ಮೂಲಕ ದೇಶಾಭಿಮಾನವನ್ನು ವ್ಯಕ್ತಪಡಿಸುತ್ತಾರೆ. ಗಣರಾಜ್ಯ ದಿನವು ನಮ್ಮ ಸ್ವಾತಂತ್ರ್ಯದ 2ನೇ ಹಂತವೆಂದರೆ ತಪ್ಪಾಗಲಾರದು. ಸ್ವಾತಂತ್ರ್ಯ ದಿನವು ನಮ್ಮನ್ನು ವಿದೇಶಿ ಆಳ್ವಿಕೆಯಿಂದ ಮುಕ್ತಗೊಳಿಸಿದರೆ, ಗಣರಾಜ್ಯ ದಿನವು ನಮ್ಮನ್ನು ಸ್ವತಂತ್ರವಾಗಿ ತಮ್ಮದೇ ಆದ ಕಾನೂನು, ಸಂವಿಧಾನದ ಅಡಿಯಲ್ಲಿ ನಡೆಸುವ ಅಧಿಕಾರ ನೀಡಿತು. ಇಂದು ಭಾರತವು ಪ್ರಪಂಚದ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಬೆಳೆದಿದ್ದು ಸಂವಿಧಾನದ ಆಧಾರದಲ್ಲಿ ಆಡಳಿತ ನಡೆಸುತ್ತಿದೆ. ಸಂವಿಧಾನದ ಮೌಲ್ಯಗಳನ್ನು ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯವಾಗಿದೆ. ಭ್ರಷ್ಟಾಚಾರ, ಅಸಮಾನತೆ, ಅಶಿಕ್ಷೆ, ಪರಿಸರ ಹಾನಿ ಮುಂತಾದ ಸಮಸ್ಯೆಗಳನ್ನು ನಿವಾರಿಸಲು ಜನರ ಸಹಭಾಗಿತ್ವ ಅಗತ್ಯ. ಗಣರಾಜ್ಯ ದಿನವು ಈ ಹೊಣೆಗಾರಿಕೆಯನ್ನು ತಪ್ಪಿಸುವ ಮಹತ್ವದ ಸಂದರ್ಭವಾಗಿದೆ. ಹೀಗೆ ಪ್ರತಿ ವರ್ಷ ಗಣರಾಜ್ಯ ದಿನವನ್ನು ನಾವು ಗೌರವ, ಹೆಮ್ಮೆ, ಕೃತಜ್ಞತೆ ಹಾಗೂ ಹೊಣೆಗಾರಿಕೆಯೊಂದಿಗೆ ಆಚರಿಸಿದಾಗ ಮಾತ್ರ ಅದರ ನಿಜವಾದ ಅರ್ಥ ಹಾಗೂ ಉದ್ದೇಶ ಸಾರ್ಥಕವಾಗುತ್ತದೆ. ಇದು ಕೇವಲ ಹಬ್ಬವಲ್ಲ, ನಮ್ಮ ಸಂವಿಧಾನದ ಶಕ್ತಿ, ಪ್ರಜಾಪ್ರಭುತ್ವದ ಮಹತ್ವ ಹಾಗೂ ದೇಶದ ಏಕತೆಯ ಸಂಕೇತವಾಗಿದೆ. ನನಗೆ ತಿಳಿದಿದ್ದಷ್ಟು ವಿಷಯಗಳನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋ ಪ್ರಯತ್ನ ಪಟ್ಟಿದ್ದೀನಿ. ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗಿಯೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡೋದನ್ನ ಖಂಡಿತವಾಗಿಯೂ ಮರಿಬೇಡಿ. ಧನ್ಯವಾದ.